ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ 1ನೇ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಇನ್ನ 2ರಿಂದ ಉಳಿದಿದ್ದ ಲಿಸ್ಟ್ ಅನ್ನ ಯಾವಾಗ ಬಿಡ್ತಾರ, ಅದೇ ರೀತಿ ಈ ಸಾರಿ 65 ಕೂಡ ಸೆಲೆಕ್ಷನ್ ಆಗುತ್ತಾ ಇಲ್ವಾ, ಪ್ರತಿಯೊಂದು 2, 3, 4, 5, 6, 7, 8ಗೆ ಸಂಬಂಧಿಸಿದಂತೆ ಎಷ್ಟು ಅಂಕಗಳಿದ್ರೆ ನೀವು ಪ್ರತಿಯೊಂದು ಲಿಸ್ಟ್ ಗೆ ಸಂಬಂಧಿಸಿದಂತೆ ಎಷ್ಟು ಜನ ಆಯ್ಕೆ ಹಾಕಿರ ಅಂತೇಳಿ ಇವತ್ತು ನಡೆದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ಈಗ ಆಲ್ರೆಡಿ 1ನೇ ಲಿಸ್ಟ್ ಅನ್ನ ಅಫಿಷಿಯಲ್ ಆಗಿ ಪೋಸ್ಟ್ ಇಲಾಖೆದವರು ಬಿಟ್ಟಾರ. ಸಾಕಷ್ಟು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿರಿ. ಸೆಲೆಕ್ಟ್ ಆದವರಿಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನಿಮ್ದು 23/3/2026 ಒಳಗಡೆ ಹೋಗಿ ನಿಮ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಸೊಂಬರಿ. ಇಲ್ಲಪ್ಪ ಅಂದ್ರ ನೀವೇನಾದ್ರು ಅಟೆಂಡ್ ಆಗಲಿಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಗೆ, ನಿಮ್ಮ PL ಅಂತ ಮಾಡ್ತಾರೆ. ಅದೇ ರೀತಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಏನಾದ್ರು ವಿಡಿಯೋ ಮಾಡ್ಬೇಕಿತ್ತು ಅಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಹಾಕ್ರಿ, ನಾ ವಿಡಿಯೋ ಮಾಡಿಕೊಂಡು ನಿಮ್ಗೆ ತಿಳಿಸ್ತೇವ್ರಿ. ಸ್ನೇಹಿತರೆ, ಈಗ ಆಲ್ರೆಡಿ ಅಫಿಷಿಯಲ್ ಆಗಿ 1ನೇ ಲಿಸ್ಟ್ ಅನ್ನ ಪ್ರಕಟ ಮಾಡಿದ್ದಾರ. ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಾರೆ 2ನೇ ಲಿಸ್ಟ್ ಯಾವಾಗ, 3ನೇ ಲಿಸ್ಟ್ ಯಾವಾಗ ಅಂತೇಳಿ. ಸ್ನೇಹಿತರೆ, ಪ್ರತಿಯೊಂದು ಲಿಸ್ಟ್ ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ 1ನೇ ಲಿಸ್ಟ್ ಗೆ ಕಟ್ ಆಫ್ ನೋಡ್ಕೋರಿ, ಎಷ್ಟೈತಿ ನೀವೇ ನೋಡ್ಕೋರಿ, ನಾ ಏನ್ ಹೇಳಂಗಿಲ್ಲ ನಿಮ್ಗ. 98, 99, 98, 99, 97 ಇಷ್ಟ ಅದಾವ್ರಿ. 96 ಎಲ್ಲಿಗಾರ ಒಂದೈತಿ, 97, 98, 99 ಜಾಸ್ತಿ ಅದಾವ. ಓಕೆ, ಅಷ್ಟ ನೆನಪಿಟ್ಕೋರಿ. ಈಗ ಮೊದಲಿಗೆ ಯಾವ ಡೇಟಿಗೆ ಲಿಸ್ಟ್ ಬರ್ತಾ ಅಂತ ನೋಡ್ಕೊಂಡ್ರಿ. ಸ್ನೇಹಿತರೆ, ಲಾಸ್ಟ್ ಟೈಮ್ದು ಪೋಸ್ಟ್ ಆಫೀಸ್ಗೆ ಸಂಬಂಧಿಸಿದಂತೆ ಲಿಸ್ಟ್ ಯಾವಾಗ ಬಂದಿದ್ದು ನೋಡ್ಕೋರಿ. 1ನೇ ಲಿಸ್ಟ್, 2ನೇ ಲಿಸ್ಟ್, 3ನೇ ಲಿಸ್ಟ್. ಓಕೆ, 1ನೇ ಲಿಸ್ಟ್ ಮಾರ್ಚ್ 21, 2ನೇ ಲಿಸ್ಟ್ ಏಪ್ರಿಲ್ 21 ಅನ್ನ, ಅದೇ ರೀತಿ 3ನೇ ಲಿಸ್ಟ್ ಮೇ 19, 4ನೇ ಲಿಸ್ಟ್ ಜೂನ್ 16, 5ನೇ ಲಿಸ್ಟ್ ಜುಲೈ 9, 6ನೇ ಲಿಸ್ಟ್ ಜುಲೈ 30. ಓಕೆ, ಇಲ್ಲಿ ನಿಮಗೆ ವ್ಯತ್ಯಾಸ ಕೂಡ ಕಾಣ್ತೀರಿ. 20ರಿಂದ 30 ದಿನದ ಒಳಗಡೆ ನಿಮ್ದು ಪ್ರತಿಯೊಂದು ಲಿಸ್ಟ್ ಅನ್ನ ಬಿಡ್ತಾ ಹೋಗ್ತಾರೆ. ಫಸ್ಟಿಗೆ 30 ದಿನ ತಗೊಂಡಾರ, ಆಮೇಲೆ ಕಡಿಮೆ ದಿನಾನ ತಗೋತಾ ಹೋಗ್ಯಾರ್ರಿ. ತೀತು ಲಿಸ್ಟ್ ಯಾವಾಗ ಬರ್ತಾವು. ಹಾಗಿದ್ರೆ ಈ ಸಾರಿ ಲಿಸ್ಟ್ ಯಾವಾಗ ಬರ್ತಾ, ಏಪ್ರಿಲ್ 1ನೇ ವಾರದಲ್ಲಿ ನಿಮ್ದು 2ನೇ ಲಿಸ್ಟ್ ಅನ್ನ ಬಿಡ್ತಾರ. ಲಿಸ್ಟಿನ ಬಗ್ಗೆ ಸಂಬಂಧಿಸಿದ ಎಲ್ಲಾ ಡೌಟ್ ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೇನ್ರಿ. ಪ್ರತಿಯೊಂದು ಲಿಸ್ಟ್ ಪ್ರತಿಯೊಂದು ತಿಂಗಳಿಗೆ ಒಂದೊಂದು ಲಿಸ್ಟ್ ಅನ್ನ ಬಿಡ್ತಾ ಹೋಗ್ತಾರ. ಸ್ನೇಹಿತರೆ, ಈ ಸಾರಿ ಪೋಸ್ಟ್ 28,000 ಇದ್ದದಕ್ಕ ಪ್ರತಿ ವರ್ಷ 6 ಲಿಸ್ಟ್ ಅನ್ನ ಬಿಡ್ತಾರ. ಈ ವರ್ಷ ಏನಾದ್ರು 8 ಲಿಸ್ಟ್ ಅನ್ನ ಬಿಡಬಹುದು ಅಥವಾ ಬಿಡದೇನೆ ಇರಬಹುದು. 6 ಲಿಸ್ಟ್ ಅಂತೂ 100% ಬಂದ ಬರ್ತಾವು. ಏನಾದ್ರೂ ಜಾಸ್ತಿ ಲಿಸ್ಟ್ ಬಿಟ್ರಂದ್ರ ಓಕೆ, ನಮ್ಮ ಗ್ರೂಪ್ ನಾಗ ಅಂತೂ ಹಾಕಿರ್ತೀವಿ, ಮನಿ ಲಿಸ್ಟ್ ಹಾಕಿವಿ, ಪ್ರತಿಯೊಂದು ಲಿಸ್ಟ್ ಹಾಕ್ತಿವಿ. ನೀವೇನಾದ್ರೂ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಮೇಲೆ ಲಿಂಕ್ ಬಂದು ನಮ್ಮ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಅಲ್ಲಿ ಕೂಡ ಐತ್ರಿ, ಹೋಗಿ ನೋಡ್ಕೋರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಕಟ್ ಆಫ್ ಎಷ್ಟು ನಿಲ್ತದ, ಅದಕ್ಕ ನಾ ನಿಮಗೆ ಒಂದಿಷ್ಟು ಜನ ಹೇಳಿದೆ ಆಲ್ರೆಡಿ. ಇದೊಂದು ಸ್ವಲ್ಪ ಸ್ಕೋರ್ ನೋಡ್ಕೋರಿ ಅಂತ ಹೇಳಿದ್ರಿ. ಸ್ಕೋರ್ ನೋಡ್ಕೊಂಡ್ರಿ 96, 97, 98 ಇಷ್ಟ ಐತ್ರಿ. ಹಾಗಿದ್ರೆ 2ನೇ ಲಿಸ್ಟಿಗೆ ಎಷ್ಟು ಕಡಿಮೆ ಆಗುತ್ತೆ? 3, 4, 5, 6 6 ಹಿಡ್ಕೊಂಡ್ರಿ, 8 ಬೇಡ, 6 ಹಿಡ್ಕೊಂಡು 2ನೇ ಲಿಸ್ಟಿಗೆ ಎಷ್ಟು? 93 ಬರುತ್ತಾ? ಅದೇ ರೀತಿ 3ನೇ ಲಿಸ್ಟಿಗೆ 90. ಈ ರೀತಿ ಏನಾದ್ರು ಬರುತ್ತಾನ ಕೇಳಿದ್ರಿ. ಸೊ ಅದಕ್ಕಾಗಿ ನಿಮ್ ಎಲ್ಲಾ ಡೌಟ್ ಕ್ಲಿಯರ್ ಆಗಲಿ ಅಂತೇಳಿ ವಿಡಿಯೋ ಮಾಡಿದ್ರಿ ನೋಡ್ರಿ. ಪ್ರತಿಯೊಂದು ಲಿಸ್ಟ್ ಗೆ ಸಂಬಂಧಿಸಿದಂತೆ ಬಾಳ ಅಂದ್ರೂ ಕಡಿಮೆ ಆಗೈತೆ ಅಂದ್ರೆ 0.5 0.50 ಮಾತ್ರ ಕಡಿಮೆ ಆಗತ್ತೆ. ಇದಕ್ಕಿಂತ ಹೆಚ್ಚಿಗೆ ಅಂತೂ ಕಡಿಮೆ ಆಗಲ್ಲ. ಸೊ ಅದಕ್ಕಾಗಿ ಪ್ರತಿಯೊಂದು ಲಿಸ್ಟ್ ಗೆ ಬಾಳ ಆದ್ರ 1 ಮಾರ್ಕ್ ಅಥವಾ ಅರ್ಧ ಮಾರ್ಕ್ಸ್, ಒಂದೊಂದ್ ಕಡೆ 1 ಮಾರ್ಕ್ಸ್ ಕೂಡ ವ್ಯತ್ಯಾಸ ಬರುತ್ತೆ ಕೆಲವೊಂದ್ ಸಾರಿ. ಅದಕ್ಕಿಂತ ಕಡಿಮೆ ಬರೀ 0.1, 0.2, 0.3 ಈ ರೀತಿ ಕೊಡೋದ್ರಾಗ ಬರ್ತಿರ್ತದ್ರಿ. 0.0 ದೂರದ ಮಾತ್ರ ಬರೀ 0.1, 0.2 ದಾಗೂ ಬರುತ್ತೆ. ಕೆಲವೊಂದ್ ಸಾರಿ ವ್ಯತ್ಯಾಸನ ಕೂಡ ಆಗತ್ತ. ಅದ ಡಿಪೆಂಡ್ಸ್ ಅಪಾನ್ ನೀವು ಅರ್ಜಿ ಸಲ್ಲಿಸಿದ ಜಿಲ್ಲೆ ಮೇಲೆ ಡಿಪೆಂಡ್ ಆಗಿರ್ತದ. ಸೊ ಅದಕ್ಕಾಗಿ ಯಾರೆಲ್ಲ ಹೋಪನ್ನ ಜಾಸ್ತಿ ಇಟ್ಕೊಂಡ್ರಿ ನೋಡ್ರಿ, ಇದನ್ನ ಬಿಟ್ಟ ಯಾವ್ದು ಸ್ಟಡಿ ಮಾಡಾಕತ್ತಿಲ್ಲ, ಇದ ಸೆಲೆಕ್ಷನ್ ಹಾಕಿರಂತ ಕುಂತೀರಿ ನೋಡ್ರಿ. ಇಲ್ಲೊಬ್ಬರದ ಮಾಹಿತಿ ಆತಂಕ ಕೇಳ್ರಿ. ಲಾಸ್ಟ್ ಟೈಮ್ 95 ಆದವ್ರದ್ದು ಆಗಿಲ್ಲ, 96 ಆಗಿಲ್ಲ, 97 ಮಟ ಆದವ್ರದ್ದು ಕೂಡ ಆಗಿಲ್ಲ. ಎಂತ ಟೈಮ್ ಇರ್ಬೇಕಂತ ತಿಳ್ಕೊರಿ. ಅಪ್ಲಿಕೇಶನ್ ಅಷ್ಟು ಹೆವಿ ಹುಡುಗರ ಹಾಕಿರ್ತಾರ. ಸೊ ಅದಕ್ಕಾಗಿ ಇಲ್ಲಿ ಸ್ಕೋರ್ ತುಂಬಾ ಹೈ ನಿಲ್ತದ. ನಿಮ್ದು 95 ಆದ್ರೂ ಕೂಡ ಬೇರೆ ಹುದ್ದೆಗಳಿಗೆ ನೀವು ಪ್ರಯತ್ನನ ಸ್ಟಾರ್ಟ್ ಮಾಡ್ರಿ. ಫಿಸಿಕಲಿ ಫಿಟ್ ಇದ್ದವರು 168+ ಹೈಟ್ ಇದ್ದವರು ಪೊಲೀಸ್ PC ಐತಿ. ಅದೇ ರೀತಿ ವರ್ಷ SSC GD ಕರೀತಾರ. ಇವು ನಿಮ್ಗ ಕಟ್ಟಿಟ್ಟ ಬುತ್ತಿರಿ, ಪ್ರತಿ ವರ್ಷ ಕರೀತಾರ. ಇಲ್ಲ ನಂದು ಹೈಟ್ ಕಮ್ಮಿ ಐತಿ, ನಾ ಏನ್ ಮಾಡ್ಬೇಕನ್ನೋರು RRB ಗ್ರೂಪ್ D ಐತ್ರಿ. ಅದೇ ರೀತಿ NTPC ಐತಿ, ALP ಐತಿ, SSC ಒಳಗ CHSL ಐತಿ, GD ಅಲ್ಲ MTS ಐತಿ. ಅದೇ ರೀತಿ ಸ್ಟೇಟ್ ಗೌರ್ಮೆಂಟ್ ದಾಗ SDA FDA ಐತ್ರಿ, PAO ಐತಿ, PDO ಐತಿ. ಸಾಕಷ್ಟು ಹುದ್ದೆಗಳು ಅದಾವ್ರಿ. ಓದ್ಬೇಕು ಅನ್ನೋರಿಗೆ ಇವತ್ತಿನ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ. ಎಷ್ಟಪ್ಪ ಅಂದ್ರ
ಇಲ್ಲಿ 90 ಪಾಯಿಂಟ್ಗಿಂತ ಕಡಿಮೆ ಯಾರ್ಯಾರ್ದೆಲ್ಲ ಐತ್ ನೋಡ್ರಿ ಪ್ರತಿಯೊಬ್ರು ಕೂಡ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. 90 ಪಾಯಿಂಟ್ಗಿಂತ ಕಡಿಮೆ ನಿಂತರು ತುಂಬಾ ಜನದ ಸೆಲೆಕ್ಷನ್ ಆಗಲ್ರಿ. ಬಾಳ ಅಂದ್ರೆ ಈಗ 1000 ಜನ ಅದಾರ ಅಂದ್ರ ಅದ್ರೊಳಗ 20 ರಿಂದ 30 ಜನ ಅಥವಾ 50 ಜನ ಒಂದು 100 ಜನದ ಒಳಗಡೆ ಹೊರಗಡೆ 90 ಇಂತ 95 ಒಳಗ ಆಗತ್ತಾರ. 80 89 ಈ ರೀತಿ ಇದ್ದಾರದು ಕಡಿಮೆ ರೀ. ಎಲ್ಲಿಗಾರ ಒಬ್ಬರದಾಗತ್ತ, ಒಟ್ಟರದು ಕೂಡ ಆಗಂಗಿಲ್ಲ. ನಿಮ್ ಅದೃಷ್ಟ ಚಲೋ ಇತ್ತಂದ್ರ ಆ ಲಿಸ್ಟ್ ಅಲ್ಲಿ ನಿಮ್ದು ಹೆಸರು ಬರಬಹುದು. ಕೇವಲ ಒಬ್ಬರದು ಇಬ್ಬರದು ಮಾತ್ರ ಉಳಿದಿದ್ದವ್ರದು ಬರಂಗಿಲ್ಲ ಇತ್ತು. ಸೊ ಅದಕ್ಕಾಗಿ ನಿಮ್ದೇನಾದ್ರು 95 ಕಿಂತ ಅಥವಾ 95 ಇದ್ರು ಕೂಡ 96 ಇದ್ರು ಕೂಡ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ. ಈ ಸಾರಿ ಚಾನ್ಸ್ ಏನಾದ್ರ ಮಿಸ್ ಮಾಡ್ಕೊಂಡ್ರಂದ್ರ ಮತ್ತೆ ನಿಮ್ಗ ಚಾನ್ಸ್ ಸಿಗಲ್ಲ. ಸ್ನೇಹಿತರೆ, ಇವತ್ತಿಂದ ಸ್ಟಡಿ ಮಾಡ್ತೀನಿ ಅನ್ನೋರು, ಸೀರಿಯಸ್ ಆಗಿ ಮಾಡ್ತೀನಿ ಅನ್ನೋರು ಜೈ ಹಿಂದ್ ಅಂತ ಕಮೆಂಟ್ ಹಾಕಿ. ನೀವು ಕೂಡ ಯಾವ್ದಾದ್ರು ಒಂದು ಬುಕ್ ಅನ್ನ ಹಿಡ್ಕೊಂಡ ಸ್ಟಡಿ ಮಾಡ್ರಿ. 6 to 10th ಬುಕ್ ಹಿಡ್ಕೋರಿ. 6ನೇ ತರಗತಿ ಅಂದ್ರೆ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಬುಕ್ಸ್ ಅನ್ನ ಓದ್ರಿ. ನಿಮ್ ಕಡೆ ಏನಾದ್ರು ನೋಟ್ಸ್ ಇಲ್ಲಪ್ಪ ಅಂದ್ರ ಈ ಪ್ರತಿಯೊಂದು ನೋಟ್ಸ್ ಕೂಡ ನಮ್ ಕಡೆ ಇರ್ತಾವ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರ್ತಾವ. ಈ ನಂಬರ್ಗೆ ಮೆಸೇಜ್ ಹಾಕ್ರಿ. ಇಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ಅಲ್ಲಿ ಕೂಡ ಮೆಸೇಜ್ ಹಾಕಿ. ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ರಿ. ಕಾಲ್ ರೀಚ್ ಆಗಲ್ಲ. ವಿಡಿಯೋ ಮಾಡ್ಬೇಕಾದ್ರೆ ಫ್ಲೈಟ್ ಮೋಡ್ ಹಾಕಿರ್ತದ. ಸೊ ಅದಕ್ಕಾಗಿ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನೋಟ್ಸ್ ಅನ್ನ ತೆಗೆದುಕೊಂಡು ಸ್ಟಡಿಯನ್ನ ಪ್ರಾರಂಭಿಸಿ. ಎಲ್ಲಾ ಡೌಟ್ ಕ್ಲಿಯರ್ ಅದ ಅಂತ ತಿಳ್ಕೊತೀನಿ ನಿಮ್ಗ. ಕೆಲವೊಂದಿಷ್ಟು ಹುಡುಗರಿಗಿನ ಡೌಟ್ ಕ್ಲಿಯರ್ ಆಗಿಲ್ಲ. ನೋಡ್ರಿ, ಇದು 6ನೇ ಲಿಸ್ಟ್ ಲಾಸ್ಟ್ ಟೈಮ್ ಬಿಟ್ಟಿದ್ದು 2025ರಾಗ. ನೋಡ್ರಿ ಇಲ್ಲಿ 98 97 96 ಏನಾದ್ರು ವ್ಯತ್ಯಾಸ ಕಂಡು ಬಂದಂತ ನೋಡ್ರಿ. 95ಗಿಂತ ಕಡಿಮೆ ಯಾರು ಅದಾರ ನೋಡ್ಕೋರಿ. ಇಲ್ಲ, ಆಲ್ಮೋಸ್ಟ್ ಎಲ್ಲ 96 97 98 ಅದಾರ. ಸೊ ಅದಕ್ಕಾಗಿ ಈಗಿನ ತರ ಸ್ಟಾರ್ಟ್ ಏನ್ರ ಮಾಡಿದ್ರ ಅಂದ್ರ ಓದಾಕ ನೀವು ಕೂಡ ಜಾಬ್ ಅನ್ನ ಪಡ್ಕೋತೀರಿ. ಇದು 6ನೇ ಲಿಸ್ಟ್ ರೀ, ಅಫಿಷಿಯಲ್ ಆಗಿ ಬಿಟ್ಟಿದ್ದು ನೋಡ್ಕೋರಿ. 6ನೇ ಲಿಸ್ಟ್ ಐತಿ. 6ನೇ ಲಿಸ್ಟ್ ಆದ್ರೂ ಕೂಡ ಬಂದಿಲ್ಲ. ಸೊ ಅದಕ್ಕಾಗಿ 50 60 ಅಲ್ಲ, ಬರೀ 95 ಇದ್ರನ ಸೆಲೆಕ್ಷನ್ ಆಗಾಕತ್ತಿಲ್ಲ. ಇನ್ನು 50 60 70 80 90 ಇದ್ದವ್ರ ಗತಿ ಏನೋ. ಸೊ ಸ್ಟಡಿ ಅಂತ ಪ್ರಾರಂಭಿಸಿ. ಅದೃಷ್ಟ ಇತ್ತಂದ್ರ ಆಗ್ತಾ, ಜಾಬ್ ಆಯ್ತಂದ್ರ ಇದಕ್ಕ ಹೋಗಾಕತ್ರಿ. ಸೆಲೆಕ್ಷನ್ ಆಗ್ಲಿಲ್ಲಪ್ಪ ಅಂದ್ರ ಬೇರೆ ಹುದ್ದೆಗಳಿಗಾದ್ರೂ ಕೂಡ ನೀವು ಸೆಲೆಕ್ಟ್ ಹಾಕಿರಿ. ಯಾಕಪ್ಪ ಈ ರೀತಿ ಹೇಳಕತ್ತೀನಪ್ಪ ಅಂದ್ರ KPTCL ಒಂದು ರಿಸಲ್ಟ್ ಅನ್ನ ಬಿಟ್ರೆ ಒಂದಿಷ್ಟು ಜನ ಹೋಗ್ತಾರ. ಸೊ ಅದಕ್ಕಾಗಿ ಅವಾಗ ಒಂದಿಷ್ಟು ಕಡಿಮೆ ನಿಲ್ಬಹುದು. ಅವಾಗ ಕಡಿಮೆ ನಿಂತಂದ್ರ ಓಕೆ ರೀ, ನೀವು ಜಾಬ್ ಮಾಡ್ಕೊಂಡು ಹೋಗ್ರಿ. ಇಲ್ಲಪ್ಪ ಸಿಗ್ಲಿಲ್ಲ ಅಂದ್ರ ಬೇರೆ ಜಾಬ್ಗೆ ಈಗ ಆಲ್ರೆಡಿ ಸ್ಟಡಿ ಮಾಡಿರ್ತೀರಿ, ಅದಾದ್ರೂ ಕೂಡ ನಿಮ್ಮನ್ನ ಕೈ ಹಿಡಿತೈತಿ. ಕೈ ಬಿಡಂಗಿಲ್ಲ ಓದಿದ್ ಯಾವತ್ತು. ಸೊ ಅದಕ್ಕಾಗಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಇವತ್ತಿನ ಓದಾಕತ್ತವ್ರು ಜೈ ಹಿಂದ್ ಅಂತ ಕಮೆಂಟ್ ಹಾಕಿ ನಿಮ್ಮ ಸ್ಟಡಿಯನ್ನ ಪ್ರಾರಂಭಿಸಿ. ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ. ಇವತ್ತಿನ ತರ ಓದಿದವ್ರಿಗೆ ಆಲ್ ದ ಬೆಸ್ಟ್. ಓದಂಗಿಲ್ಲ ಅನ್ನೋರಿಗೆ ಇನ್ನೇನ್ ಹೇಳಕ್ ಆಗಲ್ರಿ. ಓಕೆ, ಆಲ್ ದ ಬೆಸ್ಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.